ಆಲ್ ವೆಲ್ಕಮ್ ಬ್ಯಾಕ್ ಟು ಹಲಮ್ಮ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಏನಪ್ಪ ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತು ನಾವು ಸೆಲ್ಫ್ ಕೇರ್ ವಿತ್ ಸಂಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ, ನಾವು ಯಾವಾಗಲೂ ನಮ್ಮ ಔಟರ್ ಆಫ್ ದ ಬಾಡಿ ಮಾತ್ರ ನಾವು ಕೇರ್ ಮಾಡ್ಕೊತೀವಿ. ನಮ್ಮ ಫೇಸ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಅಥವಾ ಸ್ಕಿನ್ ಆಗಿರ್ಬೋದು ಮಾತ್ರ ಕೇರ್ ಮಾಡ್ಕೊತೀವಿ. ಸೊ ಇವತ್ತು ನಾವು ಔಟರ್ ಆಫ್ ದ ಬಾಡಿ ಅಲ್ಲದಲ್ಲೇ ಇನ್ನರ್ ಆಫ್ ದ ಬಾಡಿ ಕೂಡ ನಾವು ಕೇರ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ನಾವು ಏನೇನ ಕನ್ಸ್ಯೂಮ್ ಮಾಡಿದರೆ ನಮ್ಮದು ಒಳಗಿಂದ ಸ್ಕಿನ್ ಆಗಿರ್ಬೋದು, ಅಥವಾ ಹೇರ್ದು ರೂಟ್ಸ್ ಆಗಿರ್ಬೋದು, ಅಥವಾ ನಮ್ಮ ಬಾಡಿ ಹೆಲ್ತ್ ಆಗಿರ್ಬೋದು ಎಷ್ಟೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನು ನಾನು ಇದರಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಇದು ಒಂದು ಡ್ರೈ ಫ್ರೂಟ್ಸ್ ಇದ್ದರೆ ಸಾಕು, ನಿಮಗೆ ಒನ್ ಮಂತ್ ಕರೆಕ್ಟಾಗಿ ಕನ್ಸ್ಯೂಮ್ ಮಾಡಿದ್ರೆ ನೀವೇ ಅದರ ಚೇಂಜಸ್ನ ನೋಡ್ತೀರಾ. ಸೊ ಬನ್ನಿ ಇವಾಗ ಏನು ಮಾಡ್ತಾಯಿದ್ದೀನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ನೋಡ್ಕೊಂಬರೋಣ. ಇಲ್ಲಿ ನಾನು ಎಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ನೀವು ಅಷ್ಟೇ ಎಲ್ಲ ಸೇಮ್ ಕ್ವಾಂಟಿಟಿಯಲ್ಲೇ ತೊಗೋಬೇಕು. ನಾನು ಇಲ್ಲಿ ಏನೇನು ಐಟಮ್ ಹಾಕಿದ್ದೀನಲ್ವ ಅಷ್ಟನ್ನು ತೊಗೋಬೇಕು. ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು ಮತ್ತು ಸೂರ್ಯಕಾಂತಿ ಬೀಜ, ಅದಾದಮೇಲೆ ವಾಲ್ನಟ್ಟು, ಫ್ಲಾಕ್ಸ್ ಸೀಡ್ಸು ಮತ್ತು ಕಪ್ಪು ಎಳ್ಳು ಮತ್ತು 1 ಕಪ್ ಆಗೋಷ್ಟು ಖರ್ಜೂರನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಪಿಸ್ತಾ, ಒಂದು 4ರಿಂದ 5 ಆಗೋಷ್ಟು ಗೋಡಂಬಿ, ಸ್ವಲ್ಪ ಮೆಂತ್ಯನ ತೊಗೊಂಡಿದ್ದೀನಿ. ಇದಿಷ್ಟು ಇವಾಗ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮೊದಲಿಗೆ ಗ್ಯಾಸ್ನ ಹಚ್ಕೊಂಡು ಒಂದು ಪ್ಯಾನನ್ನು ಇಟ್ಕೊಂಡು ಫಸ್ಟಿಗೆ ಎಲ್ಲರೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಪಂಪ್ಕಿನ್ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಪಂಪ್ಕಿನ್ ಸೀಡ್ಸಲ್ಲಿ ಗೊತ್ತಿರೋ ಹಾಗೆ ಜಿಂಕು, ಐರನ್ನು ಮತ್ತು ಹಾರ್ಟ್ ಹೆಲ್ತಿಗಂತೂ ತುಂಬ ಇದಾಗುತ್ತೆ ಮತ್ತು ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನು ತಿನ್ನೋದ್ರಿಂದ. ಇನ್ನೂ ಸಾಕಷ್ಟು ಬೆನಿಫಿಟ್ಸ್ ಇದೆ. ಅದಾದಮೇಲೆ ನಾನಿಲ್ಲಿ ಫ್ಲಾಕ್ಸ್ ಸೀಡ್ಸ್ನ ತೊಗೊಂಡಿದ್ದೀನಿ. ಫ್ಲಾಕ್ಸ್ ಸೀಡ್ಸಲ್ಲೂ ಅಷ್ಟೇ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಮತ್ತು ಫೈಬರ್ ಜಾಸ್ತಿ ಇರುತ್ತೆ. ನಮ್ಮ ಹೇರ್ ಹೆಲ್ತಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಅದನ್ನು ಅಷ್ಟೇ ನೀಟಾಗಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ಇದನ್ನೆಲ್ಲ ಮಾಡೋಕ್ಕೆ ಫುಲ್ಲೆಲ್ಲ ಲೋ ಫ್ಲೇಮಲ್ಲೇ ಇರಬೇಕು ಯಾವಾಗ್ಲೂ. ಅದಾದಮೇಲೆ ನಾನು ಸನ್ಫ್ಲವರ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ನಮ್ಮ ಸ್ಕಿನ್ ಹೆಲ್ತಿಗಾಗಿರ್ಬೋದು, ಅಥವಾ ನಮ್ಮ ಇಮ್ಯುನಿಟಿ ಪವರಿಗಾದರೂ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದನ್ನು ಕೂಡ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡಿಕೊಂಡು ಮತ್ತೆ ಸಪ್ರೇಟ್ ಅದೇ ಪ್ಯಾನಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ನಾವು ವಾಟರ್ ಮೆಲನ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇದಂತೂ ಪ್ರೋಟೀನು ಮತ್ತು ಐರನ್ನು ತುಂಬ ಜಾಸ್ತಿ ಇದೆ. ಅದ್ರ ಜೊತೆಗೆ ನಮ್ಮ ಕಿಡ್ನಿ ಹೆಲ್ತಿಗೂ ತುಂಬ ಇಂಪಾರ್ಟೆಂಟು ಮತ್ತು ಇಮ್ಯುನಿಟಿನೂ ಬೂಸ್ಟ್ ಮಾಡುತ್ತೆ. ಅದಾದಮೇಲೆ ಇದನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ವಾಲ್ನಟ್ಟನ್ನು ತೊಗೊಂಡಿದ್ದೀನಿ. ವಾಲ್ನಟ್ಟಲ್ಲಂತೂ ನಿಮಗೆ ಗೊತ್ತಿರೋ ಹಾಗೆ ವಿಟಮಿನ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಹಾರ್ಟ್ ಹೆಲ್ತಿಗಾಗಿರ್ಬೋದು, ಅಥವಾ ಬ್ರೈನ್ ಹೆಲ್ತಿಗಾಗಿರ್ಬೋದು, ಇನ್ನೂ ಒಂದು 12ರಿಂದ 13ವರೆಗೂ ಬೆನಿಫಿಟ್ಸ್ ಇದೆ. ಹಾಗಾಗಿ ಇದೂ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಅದಾದಮೇಲೆ ಇಲ್ಲಿ ಎಳ್ಳನ್ನು ತೊಗೊಂಡಿದ್ದೀನಿ. ಎಳ್ಳೂ ಅಷ್ಟೇ ನಮ್ಮ ಬೋನ್ ಹೆಲ್ತಿಗಾಗಿರ್ಬೋದು ಮತ್ತು ಹೇರ್ ಗ್ರೋತಿಗಂತೂ ತುಂಬ ಇಂಪಾರ್ಟೆಂಟ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಸೊ ಹಂಗಾಗಿ ಇದನ್ನು ಕೂಡ ನೀಟಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಡ ನೀವು ಪಕ್ಕದಲ್ಲಿ ಪ್ಲೇಟ್ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಹಾಕ್ಕೊಂಡು ಅದಾದಮೇಲೆ ನಾವೇನು ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ತೊಗೊಂಡಿದ್ದೀವಲ್ವ ಅದನ್ನು ಕೂಡ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಆಪ್ಷನಲ್ಲು, ಬಟ್ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು, ಯಾಕೆಂದರೆ ಇದರಲ್ಲೂ ನಿಮಗೆ ಗೊತ್ತಿರೋ ಹಾಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಹಾಗಾಗಿ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ನೀವಿಲ್ಲ ಇನ್ ಕೇಸ್ ಇದಿಲ್ಲ ಅಥವಾ ಬೇಡ ನಮಗೆ ಅಂತಂದರೆ ನೀವು ಹಾಕ್ಕೊಳ್ದಲ್ಲೇ ಇರ್ಬೋದು. ಇದನ್ನು ಕೂಡ ನೋಡಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಡ್ರೈ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ಮೆಂತ್ಯಕಾಳು ಟೋಟಲಿ ಆಪ್ಷನಲ್ಲು. ಬಟ್ ಏನಂತಂದರೆ ನಿಮಗೆ ಗೊತ್ತಿರುತ್ತೆ ಮೆಂತ್ಯದಲ್ಲಿ ಎಷ್ಟೆಲ್ಲ ಹೇರ್ ಬೆನಿಫಿಟ್ಸು ಇದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಹಂಗಾಗಿ ನಾನು ಮೆಂತ್ಯನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಟ್ ಮೆಂತ್ಯ ಹಾಕೋದ್ರಿಂದ ಏನಪ್ಪ ಅಂದರೆ ಸ್ವಲ್ಪ ಕಹಿ ಅಂತ ಅನಿಸುತ್ತೆ. ಮೆಂತ್ಯ ಮತ್ತು ನಾವು ವಾಲ್ನಟ್ ಹಾಕಿರೋದೆಲ್ಲ ಸ್ವಲ್ಪ ಕಹಿ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಅದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ತಿನ್ನಬೇಕಾದ್ರೆ ಯಾವುದೇ ರೀತಿ ತಿನ್ನೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ತಿಂದು ಆದಮೇಲೆ ಸ್ವಲ್ಪ ನಾವು ವಾಲ್ನಟ್ ಎಲ್ಲ ಹಾಕಿರ್ತೀವಲ್ಲ ಅದರಿಂದ ಸ್ವಲ್ಪ ಕಹಿ ಅಂತ ಅನಿಸುತ್ತೆ. ಬಟ್ ಯಾವುದೇ ಒಂದು ಆಗಿರ್ಬೋದು ನಮ್ಮ ಬಾಡಿಗೆ ಇಂಪಾರ್ಟೆಂಟು, ಅದು ಬಾಡಿಗೆ ಒಳ್ಳೆಯದು ಅಂತಂದರೆ ನಾವು ಕಹಿ ಇದ್ರೂ ನಾವು ತೊಗೋಬೇಕಾಗುತ್ತೆ. ಅದಾದಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಇಲ್ಲಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದು ಜಾರಿಗೆ ಹಾಕ್ಕೊಂಡು ನೀವು ತರಿಯಾಗಾದರೂ ರುಬ್ಕೊಂಡು ಹಾಕ್ಕೋಬೋದು. ಇಲ್ಲ ಅಂತಂದರೆ ಫುಲ್ ಫೈನ್ ಪೇಸ್ಟ್ ಮಾಡೋ ಥರನಾದರೂ ಪುಡಿ ಆದರೂ ಮಾಡ್ಕೊಬೋದು. ಅದಕ್ಕೆ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡೋಂಗಿಲ್ಲ. ಆದರೆ
ಒಂದು ಸ್ವಲ್ಪನೂ ನೀರು ಆ್ಯಡ್ ಮಾಡಬಾರ್ದು. ಇದನ್ನೊಂದು ಸ್ವಲ್ಪ ರುಬ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಅದು ಪೌಡರ್ ಆದಮೇಲೆ ನೀವೇನು ಖರ್ಜೂರ ಎತ್ತಿಟ್ಕೊಂಡಿರ್ತೀರಲ್ಲ ಖರ್ಜೂರನ ಹಾಕ್ಕೊಳ್ಳಿ. ಖರ್ಜೂರನೂ ಕೂಡ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು, ನಮ್ಮ ಸ್ಕಿನ್ನನ್ನು ಬ್ರೈಟಾಗಿ ಮಾಡುತ್ತೆ. ಮತ್ತು ಸ್ವೀಟ್ನೆಸ್ಸಿಗೂ ನಾವು ಯಾವುದೇ ರೀತಿ ಇಲ್ಲಿ ಶುಗರ್ ಆಗಿರ್ಬೋದು ಅಥವಾ ಜಾಗರಿ ಆಗಿರ್ಬೋದು ನಾವು ಬಳಸ್ತಾ ಇಲ್ಲ. ಹಾಗಾಗಿ ಖರ್ಜೂರನ ಹಾಕ್ಕೊಳ್ಳಿ. ಖರ್ಜೂರ ಹಾಕ್ಕೊಂಡ್ರೆ ಸ್ವೀಟೂ ಕರೆಕ್ಟಾಗಿರುತ್ತೆ, ಅದ್ರ ಜೊತೆ ನಮ್ಮ ಸ್ಕಿನ್ನಿಗೂ ತುಂಬ ಒಳ್ಳೆಯದು. ಹಾಗಾಗಿ ಖರ್ಜೂರನ ಹಾಕ್ಕೊಳ್ಳಿ. ಖರ್ಜೂರನ ಹಾಕ್ಕೊಂಡು ನೀಟಾಗಿ ಪೌಡರ ಮಾಡ್ಕೊಳ್ಳಿ. ಪೂರ್ತಿ ಅದೆಲ್ಲ ಪೌಡರ್ ಆದಮೇಲೆ ನಾನಿಲ್ಲಿ ನಾರ್ಮಲ್ ಈ ಕಡೆ ತೀರಾ ಸಾಫ್ಟು ಅಲ್ಲ ಅಥವಾ ತೀರಾ ತರಿ ಏನೂ ಅಲ್ಲ ಅನ್ನೋಂಗೆ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ನನಗೂ ಇದು ಸ್ವಲ್ಪ ತಿನ್ನಬೇಕಾಗಿತ್ತು, ಅಂದರೆ ಅದು ವಾಲ್ನಟ್ ಹಾಕಿರ್ತೀವಲ್ಲ ಸ್ವಲ್ಪ ಕಹಿ ಅಂತ ಅನಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಇದು ಮಾಡೋಕ್ಕೋಗಲ್ಲ. ಈ ಕಡೆ ಪೂರ್ತಿ ಪೌಡರ್ ಅಲ್ಲ ಅಥವಾ ಈ ಕಡೆ ಪೂರ್ತಿ ತರಿ ಆಗುವಲ್ಲ ಆ ಥರ ಮಾಡ್ಕೊತೀನಿ. ನೀವು ಹಿಂಗೆ ಮಾಡ್ಕೊಳ್ಳಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತ ನೀವು ಉಂಡೆಗಳನ್ನ ಮಾಡ್ಕೊಬೇಕಾಗುತ್ತೆ. ನಾನು ಇದು ಮಾಡಿರೋದು ನಂಗೆ 1 ಮಂತ್ ಕರೆಕ್ಟಾಗಿ ಬರುತ್ತೆ. ನೀವು 1 ಮಂತ್ವರೆಗೂ ಸ್ಟೋರ್ ಮಾಡ್ಕೊಬೋದು. ನೀವು ಒಂದು ಏರ್ಟೈಟ್ ಕಂಟೈನರೆಲ್ಲ ಹಾಕ್ಕೊಂಡ್ರೆ 1 ಮಂತ್ವರೆಗೂ ನೀವು ಸ್ಟೋರ್ ಮಾಡ್ಕೊಬೋದು. ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ. ತುಪ್ಪನ ಹಾಕ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಅದಾದಮೇಲೆ ನೀವು ಉಂಡೆ ಕಟ್ಕೊಬೋದು. ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಉಂಡೆ ಬರುತ್ತೆ ಅಂತಂದರೆ, ನಮಗೆ ಇದಕ್ಕೋಸ್ಕರ ನೀರು ಹಾಕ್ಕೊಳ್ಳೋದು ಅಥವಾ ಏನು ಪಾಕ ಮಾಡ್ಕೊಳ್ಳೋದು ಅದೆಲ್ಲ ಏನೂ ಬೇಕಾಗಿರಲ್ಲ. ನಾವು ಅಷ್ಟೇ ಬರೀ ತುಪ್ಪದಲ್ಲೇ ನಾವು ಉಂಡೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಒಂದೊಂದೇ ನಿಮ್ಗೆ ಯಾವ ಶೇಪಲ್ಲಿ ಬೇಕು, ನಮಗೆ ಎಷ್ಟು ಇದರಲ್ಲಿ ಬೇಕು ಅದನ್ನು ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಇದನ್ನು ಡೈಲಿ ಒಂದೊಂದು ಕನ್ಸ್ಯೂಮ್ ಮಾಡೋದ್ರಿಂದ ನಿಜವಾಗ್ಲೂ ನಮ್ಮ ಸ್ಕಿನ್ನಿಗೆ, ಹೇರಿಗೆ ಅಥವಾ ನಮ್ಮ ಬೋನಿಗಾಗಿರ್ಬೋದು, ನಮ್ಮ ಆರೋಗ್ಯಕ್ಕಾಗಿರ್ಬೋದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡಿಬಿಟ್ಟು 1 ಗ್ಲಾಸ್ ನೀರು ಕುಡಿದ್ಬಿಟ್ಟು ಅದಾದಮೇಲೆ ನೀವು ಇದನ್ನು ಒಂದೊಂದು ಉಂಡೆನ ತಿನ್ನಬೇಕಾಗುತ್ತೆ. ಡೈಲಿ ಒಂದೊಂದು ತೊಗೊಂಡ್ರೆ ಸಾಕು, ಅದರಲ್ಲೇ ನಿಮಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಸಿಗುತ್ತೆ. ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ. 1 ಮಂತ್ ಕನ್ಸಿಸ್ಟೆನ್ಸಿಯಾಗಿ ಮಾಡಿದ್ರೆ ನಿಜವಾಗ್ಲೂ ವರ್ಕ್ ಆಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ಹೇಗೆ ಬಂದಿತ್ತು, ಮತ್ತು ನಿಮ್ಮದು ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು ಹೇಗೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನು ಟ್ರೈ ಮಾಡಿಬಿಟ್ಟು ನಂಗೊಂದು ಸರಿ ಕಮೆಂಟಲ್ಲಿ ತಿಳಿಸಿ. ಬರೀ ಯಾವಾಗಲೂ ನಾವು ಔಟರ್ ಆಫ್ ದ ಬಾಡಿಗೆ ಮಾತ್ರ ಏನಾದರೂ ಕೇರ್ ಮಾಡಿದ್ರೆ ವರ್ಕೌಟ್ ಆಗೋಲ್ಲ. ನಾವು ಏನೇನು ಕನ್ಸ್ಯೂಮ್ ಮಾಡ್ತೀವಲ್ಲ ಅದೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ಅಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಆಲ್. ಬಾಯ್. ಹ್ಯಾಪಿ ಸಂಡೇ.